ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಓಕೆ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ನಾನಿವತ್ತು ಹಾಲು ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಹೇಗೆ ಮಾಡೋದು ಅಂತ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಅವಾಗ ಅಂತೂ ಸ್ವಲ್ಪ ನಾವು ಸ್ವೀಟ್ಸ್ನ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಹಾಗಾಗಿ ಯಾವತ್ತಾದರೂ ಒಂದಿನ ಈ ಥರದ್ದು ಒಬ್ಬಟ್ಟನ್ನ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ಹೇಳ್ತೀನಿ ಬನ್ನಿ, ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಇದು ದಪ್ಪ ಕಾಯಿನ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೊಬ್ಬರಿ ಬೇಕು ಅಂದರೆ ಕೊಬ್ಬರಿನೂ ಹಾಕ್ಬೋದು. ಓಕೆ, ಇದು ನಾವು ಪೂರಿನ ಕರಿಯೋದಕ್ಕೆ ಎಷ್ಟು ಬೇಕೋ ಎಣ್ಣೆ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ನಾನು ಒಂದು ಮುಕ್ಕಾಲ್ಗಿಂತ ಜಾಸ್ತಿನೇ ಸಕ್ಕರೆ ತೊಗೊಂಡಿದ್ದೀನಿ. ಮುಕ್ಕಾಲು ಕಪ್ಗಿಂತ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. 1 ಲೋಟ ನೀರು. ಇದು ಬಂದು ಗೋಡಂಬಿ ಮತ್ತು ಗಸಗಸೆ 4 ಏಲಕ್ಕಿ ತೊಗೊಂಡಿದ್ದೀನಿ. ಗಸಗಸೆ ಒಂದು 50 ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ, ನೆಕ್ಸ್ಟು ಮೈದಾ ಮತ್ತು ಸ್ವಲ್ಪ ಹಾಲು ಅಂದರೆ ಜಾಸ್ತಿನೇ ಬೇಕು, ಸೊ ಹಾಗಾಗಿ ಹಾಲು ತೊಗೊಂಡಿದ್ದೀನಿ. ಓಕೆ, ಇದು ಹಿಟ್ಟನ್ನ ಹೇಗೆ ಕಲಸೋದು ಅಂತ ತೋರಿಸ್ತಾ ಇದ್ದೀನಿ. ಮೈದಾಕ್ಕೆ 1 ಕಪ್ ಮೈದಾ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಮುಕ್ಕಾಲು ಕಪ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅವೆರಡೂ ಜರಡಿ ಇಟ್ಕೊಂಡಿದ್ದೀನಿ, ಏನಾದರೂ ಹುಳ ಗಿಳ ಕಸ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಓಕೆ, ಇದನ್ನು ಎರಡನ್ನೂ ಫಸ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಮಿಕ್ಸ್ ಮಾಡ್ತಾ ಇದ್ದೀನಿ. ಎರಡು ಪೂರ್ತಿ ಮಿಕ್ಸ್ ಆಗಬೇಕು. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ನೀವು ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು ಬಿಸಿ ಮಾಡಿ. ಸೊ ನಾನು ಬಿಸಿ ಮಾಡಿದ್ದ ಎಣ್ಣೆನ ಸ್ವಲ್ಪ ಹಾಕಿದ್ದೀನಿ, ಸ್ಮೂತಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಅದು ಸ್ವಲ್ಪ ನೀಟಾಗಿ ಎಲ್ಲದು ಕಡೆನೂ ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಕಲಿಸ್ಬೇಕು ಫ್ರೆಂಡ್ಸ್. ಸ್ವಲ್ಪನೇ ನೀರು ಹಾಕಬೇಕು. ಜಾಸ್ತಿ ಒಂದೇ ಸಲ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ, ಇಲ್ಲ. ಸೊ ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಲಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಇನ್ನು ಅದನ್ನು ಹಾಗೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಈಗ ನೆನೆಯಕ್ಕೆ ಇಟ್ಬಿಡೋಣ ಅದು. ಓಕೆ, ಇವಾಗ ಕಾಯಿರಸನ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ನಾವು ಅಂದರೆ ಇದು ಪೂರಿ ಮಾಡಿ ಅದಕ್ಕೆ ಇದನ್ನು ಹಾಕಿದ್ರೆ ಹಾಲು ಒಬ್ಬಟ್ಟು ರೆಡಿ ಫ್ರೆಂಡ್ಸ್. ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸ್ವಲ್ಪ ಗಸಗಸೆನ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ, ಅದು ಹಸಿದು ಹಾಕಿದರೆ ಹಾಗೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಚಿಟ ಅನ್ನೋವರೆಗೂ ಅದನ್ನು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹುರ್ಕೋಬೇಕು. ನೋಡಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಕೊಬ್ಬರಿ ತುರಿದಿಟ್ಟಿದ್ನಲ್ಲ, ಸೊ ಆ ಕೊಬ್ಬರಿನ ರುಬ್ಬೋದಕ್ಕೆ ಅಂತ ಜಾರ್ಗೆ ಹಾಕ್ತಾ ಇದ್ದೀನಿ. ಪೂರ್ತಿ ಕೊಬ್ಬರಿ, ಒಂದು ಕಾಯಿ ಹೋಳು, ಒಂದು ಕಾಯಿ ಪೂರ್ತಿನ ನಾನು ತುರಿದಿಟ್ಕೊಂಡಿದ್ದೆ. ಸೊ ಅದನ್ನು ಪೂರ್ತಿ ಹಾಕಿದ್ದೀನಿ. ಮತ್ತು ಗಸಗಸೆ ಹುರ್ಕೊಂಡಿದ್ದು ಅದನ್ನು ಕೂಡ ಹಾಕೋಣ. ಈಗ ಇದಕ್ಕೆ ಒಂದು 4 ಏಲಕ್ಕಿ. ಆ ಏಲಕ್ಕಿನ ನಾವು ಸಿಪ್ಪೆ ಸಮೇತನೇ ಹಾಕಬೇಕು. ಸೊ ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ. ಏಕೆಂದರೆ ಸಿಪ್ಪೆ ಸಮೇತ ಹಾಕಿದರೆ ಅದು ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಕೆಲವರು ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಹಾಕ್ತಾರೆ, ಬಟ್ ನಾನು ಸಿಪ್ಪೆ ಸಮೇತನೇ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನು ನಾವು ರುಬ್ಕೊಂಡ್ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಜಾಸ್ತಿ ನಾವು ನುಣ್ಣಗೂ ರುಬ್ಬಾರ್ದು. ಇದು ನಮಗೆ ಕೊಬ್ಬರಿ ಅದು ಇರುತ್ತಲ್ಲ, ಅದು ನಮಗೆ ಬಾಯಿಗೆ ಸಿಗೋ ಹಾಗಿರಬೇಕು. ಸೊ ಹಾಗಾಗಿ ನಾನು ತುಂಬ ನುಣ್ಣಗೆ ರುಬ್ಬಿಲ್ಲ, ನೋಡ್ತಾ ಇರ್ಬೋದು. ನೋಡಿ, ಜಸ್ಟ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ನಾನು ಇದಕ್ಕೆ ಬೆಲ್ಲ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಸಕ್ಕರೆ ಎರಡೂ ಹಾಕ್ತೀನಿ. 1 ಲೋಟ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಕಸ ಏನಾದರೂ ಇದ್ದರೆ ನಾವು ಸೋಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಸಪ್ರೇಟ್ ಪಾತ್ರೆಯಲ್ಲಿ ಸಕ್ಕರೆ ಮತ್ತು ಬೆಲ್ಲ ಎರಡೂ ನಾನು ಕರಗಿಸ್ಕೋತಾ ಇದ್ದೀನಿ. ಅದು ಪಾಕದ ಥರ ಆಗೋದು ಬೇಡ, ಜಸ್ಟ್
ಕರಗಿದ್ರೆ ಸಾಕು. ಬೆಲ್ಲ ಮತ್ತು ಸಕ್ಕರೆ, ಬೆಲ್ಲನ ಪುಡಿ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಬೆಲ್ಲನೋ ಇಲ್ಲ ಸಕ್ಕರೆನೋ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಾನು ಇನ್ನೊಂದು ಪಾತ್ರೆಗೆ ಈಗ ಬೆಲ್ಲ ಮತ್ತು ಸಕ್ಕರೆನ ಸೋಸಿ ಇಟ್ಟಿದ್ದೀನಿ. ಅದು ಬಿಸಿಯಾಗಿದೆ. ಸೊ ರುಬ್ಬಿದ ಮಿಶ್ರಣ ಇತ್ತಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಕಾಯೆಲ್ಲ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಗಂಟಿಲ್ದಂಗೆ ನೀಟಾಗಿ ಅದು ಕಲಿಸ್ಬೇಕು. ಗಂಟ ಆಗುತ್ತೆ, ಇಲ್ಲ ತಳ ಹಿಡ್ಕೊಂಡ್ಬಿಡುತ್ತೆ ನಾವು ಕರೆಕ್ಟಾಗಿ ಕಲಿಸ್ಲಿಲ್ಲ ಅಂದರೆ. ಸೊ ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಇದಕ್ಕೆ ಹಾಲು ಇಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು 1 ಕಪ್ ಇಟ್ಕೊಂಡಿದ್ದೆ. ಸೊ 1 ಕಪ್ ಆಗೋಲ್ಲ ಅಂತ ಹೇಳ್ಬಿಟ್ಟು 2 ಕಪ್ ನಾನು ಹಾಲು ಹಾಕಿದ್ದೀನಿ. 1 ಕಪ್ ಸಾಕಾಗಲ್ಲ. ಸೊ ಇದು ರಾ ಮಿಲ್ಕ್, ಇದು ನೀರು ಹಾಕಿಲ್ಲ, ಏನಿಲ್ಲ. ಸೊ ನೋಡಿ 2 ಕಪ್ ಹಾಲು ಹಾಕಿದ್ದೀನಿ. ಹಾಲು ಒಬ್ಬಟ್ಟು ಅಲ್ವಾ, ಸೊ ಹಾಗಾಗಿ ಹಾಲು ಜಾಸ್ತಿ ಬೇಕು, ಅದಕ್ಕೋಸ್ಕರ ಅಷ್ಟೇ. ಈಗ ಮತ್ತೆ ಅದು ಕುದಿಗೆ ಬರಬೇಕು, ಆಗ ಅದು ಆಗಿದೆ ಅಂತ ಫ್ರೆಂಡ್ಸ್. ಕರೆಕ್ಟ್ ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಕಾಯಿ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ನಾವು ಹಾಲೊಬ್ಬಟ್ಟು ಮಾಡಬೇಕಾದ್ರೆ ಅಗಲ ಇರೋ ಪಾತ್ರೆಯಲ್ಲಿ ಮಾಡಬೇಕು ಫ್ರೆಂಡ್ಸ್. ಯಾಕೆ ಅಂತಂದರೆ ನಾವು ಪೂರಿನ ಹಾಕಿ ಮತ್ತೆ ನಾವು ಅದರಲ್ಲಿ ಮಡಚಿ ಸಪ್ರೇಟಾಗಿ ಇಡ್ಬೋದು. ಇಲ್ಲ ಅಂದರೆ ಚಿಕ್ಕ ಪಾತ್ರೆ ಆದರೆ ಕೈ ಆಡ್ಸೋಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ, ಅಗಲ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೋಸ್ಕರನೇ ಅಗಲ ಪಾತ್ರೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನೋಡಿ ಕುದೀತಾ ಇದೆ ಸೈಡಲ್ಲೆಲ್ಲ. ಓಕೆ, ಇವಾಗ ನಾವು ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಎಣ್ಣೆ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಒಬ್ಬಟ್ಟಿಗೆ ನಾವು ಪೂರಿ ಮಾಡಬೇಕಲ್ಲ ಅದು. ಈಗ ಚಪಾತಿ ಥರ ನಾನು ಅದನ್ನು ಲಟ್ಟಿಸ್ಕೊಳ್ಳೋದಕ್ಕೆ ಅಂತ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾವು ಯಾವ ಶೇಪ್ ಬೇಕು ಆ ಶೇಪ್ನ ನಾವು ಬಾದಾಮ್ ಥರ ಮಾಡ್ಕೋಬೋದು, ಬಾದಾಮ್ ಪೂರಿ ಥರ. ಬಟ್ ನಮಗೆ ರೌಂಡ್ ಶೇಪೇ ಇಷ್ಟ ಆಗೋದ್ರಿಂದ ಸೊ ನಾನು ರೌಂಡ್ ಶೇಪೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ಇಲ್ಲ ಅಂದರೆ ಫ್ರೆಸ್ಸಿಂಗ್ ಇದ್ದರೆ ನೀವು ಫ್ರೆಸ್ಸಿಂಗನ್ನೇ ಉಪಯೋಗಿಸ್ಬೋದು. ಬಟ್ ಫ್ರೆಸ್ಸಿಂಗ್ ಇದ್ರೂ ನಾನು ಕೈಲಿ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಶೇಪು ಚೆನ್ನಾಗಿ ಬಂತು ಅಂತ ನೋಡಿ. ಇವಾಗ ಇದನ್ನು ನಾವು ಎಣ್ಣೆಲಿ ಕರಿಯೋಣ. ನೋಡ್ತಾ ಇರ್ಬೋದು ಎಣ್ಣೆಲಿ ಕರಿಯೋದನ್ನು. ಹೀಗೆ ಎಣ್ಣೆಲಿ ಕರಿಬೇಕು. ಓಕೆ, ಎಣ್ಣೆಲಿ ಕರೆದ್ಬಿಟ್ಟು ತಕ್ಷಣಕ್ಕೆ ನೀವು ಇದು ಕಾಯಿ ರಸ ಇತ್ತಲ್ಲ ಅದಕ್ಕೆ ಹಾಕ್ಕೋಬೋದು. ಇಲ್ಲ ಅಂದರೆ ಯಾರಾದರೂ ಇದ್ದರೆ ನೀವು ಬೇಕಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು. ಎಣ್ಣೆ ಇದು ಜಾಸ್ತಿ ನಾವು ತಿನ್ನಬಾರ್ದು, ಸೊ ಅದಕ್ಕೋಸ್ಕರ ನಾನು ಪೇಪರಲ್ಲಿ ಪೂರಿನ ತಕ್ಕೋತಾ ಇದ್ದೀನಿ. ನೋಡಿ, ಆಮೇಲೆ ಬ್ರೌನ್ ಕಲರ್ ಆಗೋವರೆಗೂ ಪೂರಿನ ಎಣ್ಣೆ ಒಳಗೆ ಬಿಡಬೇಡಿ ಫ್ರೆಂಡ್ಸ್. ಸಾಕು. ನೋಡಿ, ನಾನು ಪೂರಿನ ಫಸ್ಟೇ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಹಾಲು ಒಬ್ಬಟ್ಟಿಗೆ ನಾನು ಕಾಯಿ ರಸ ಎಲ್ಲ ಮಾಡಿದ್ನಲ್ಲ, ಸೊ ಅದಕ್ಕೆ ಒಂದೊಂದೇ ಹಾಕೋತಾ ಇರ್ತೀನಿ. ನೋಡ್ತಾ ಇರ್ಬೋದು ನೀವು. ಇದಕ್ಕೆ ನೋಡಿ, ಇದಾಗಿದೆ, ತಣ್ಣಗಾಗಿದೆ, ರೆಡಿ. ಇದಕ್ಕೆ ಹಾಕೋಬೇಕು. ಹೀಗೆ ನೋಡಿ, ಅದು ಮುಳುಗಿಸ್ಬೇಕು ನಾವು, ಅದು ಮೇಲೆ ಬರ್ತಾ ಇರುತ್ತೆ ಪೂರಿ. ಸೊ ಹಾಗಾಗಿ ಕೆಳಗೆ ಹೀಗೆ ಮುಳುಗಿಸ್ಬೇಕು. ಮತ್ತು ಅದನ್ನು ಮಡಚಿ ನಾವು ಸಪ್ರೇಟಾಗಿ ಇಡಬೇಕು. ನೋಡ್ತಾ ಇರ್ಬೋದು. ಇಷ್ಟೇ, ಹೀಗೆ ಮಾಡೋದು. ಓಕೆ, ಎಲ್ಲ ಪೂರಿಗಳನ್ನು ನಾನು ಇದಕ್ಕೆ ಹಾಕೋತೀನಿ. ಈಗ ಒಂದೊಂದೇ ಹಾಕಿ ಸಪ್ರೇಟಿಂಗ್ ಮಾಡಿಬಿಟ್ಟು ನೀವು ಬೇಕು ಅಂದರೆ ಸೈಡಿಗೆ ತೆಗೆದು ಇಟ್ಕೊಂಡು ಇದಕ್ಕೆ ಕೊಬ್ಬರಿ ತುರಿ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ಹಾಲು ಒಬ್ಬಟ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ನಾವು ಅನದರ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್, ಸಿ ಯು.